ನೀವು ಆಲ್ರೆಡಿ ಟೈಟಲ್ ನೋಡಿರ್ತೀರಾ. ಬನ್ನಿ ಹಾಗಿದ್ರೆ ಈ ರೆಸಿಪಿನ ಶುರು ಮಾಡೋಣ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ. ನಾನು ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ತುಪ್ಪ 1 ಟೇಬಲ್ ಸ್ಪೂನಷ್ಟು, ಹಾಗೆ ಕೊತ್ತಂಬರಿ ಸೊಪ್ಪು. ಇದೆಲ್ಲದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ನಾನು. ಅಚ್ಚಕಾರದ ಪುಡಿ, ಹಾಗೆ ಬೆಳ್ಳುಳ್ಳಿ, ಜೀರಿಗೆ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಸ್ವಲ್ಪ ಅದು ಬೆಳ್ಳುಳ್ಳಿ ಏನಿದೆ ಚೆನ್ನಾಗಿ, ಬೆಳ್ಳುಳ್ಳಿ ಜೀರಿಗೆ ಇದೇನಿದೆ ಖಾರದ ಜೊತೆಗೆ ಚೆನ್ನಾಗಿ ಬೆರಿಬೇಕು. ಇದನ್ನೇನು ಕರಿತೀವಿ ಅಂದರೆ ಬೆಳ್ಳುಳ್ಳಿ ಖಾರ ಅಂತ ಕರಿತೀವಿ ನಮ್ಮ ಕಡೆ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ, ಮಿಕ್ಸರ್ ಮಾಡ್ಕೊಳ್ತೀನಿ. ನೋಡಿ ಸಣ್ಣಗೆ ರುಬ್ಕೊಳ್ತೀನಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಬೇರೆ ಪಾತ್ರೆಯಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರುವಂಥ ಅಗಲವಾಗಿರೋಂಥ ಪಾತ್ರೆನ ಬಳಸಿ ಮಾಡೋಕ್ಕೆ ಇದನ್ನು. ಇವಾಗ ನೋಡಿ ನೀರು ಇನ್ನೇನು ಕುದೀತಾ ಇದೆ ಅನ್ನೋವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಆಫ್ ಮಾಡಿಕೊಂಡು ನಾನಿಲ್ಲಿ 1.5 ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೋಳದ ಹಿಟ್ಟು ಅಂದರೆ ನೀವು ಜೋಳದ ರೊಟ್ಟಿ ಮಾಡ್ತೀರಲ್ಲ ಆ ಹಿಟ್ಟು, ಅದು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆನಪಿರಲಿ ನಿಮಗೆ, ಜೋಳದ ಹಿಟ್ಟು ಹಾಕೋಕ್ಕಿಂತ ಮುಂಚೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಹಾಕಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀರು ಜೊತೆ ಚೆನ್ನಾಗಿ ಹಿಟ್ಟು ಬೆರಿಬೇಕು. ಸೊ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಒಂದು ಬೇರೆ ಅಗಲವಾಗಿರುವಂಥ ಪರಾತಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಒಂದು ಬೌಲ್ನಲ್ಲಿ 1 ಕಪ್ ಅಷ್ಟು ನೀರನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ನೀರನ್ನು, ತಣ್ಣೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಸೊ ನೋಡಿ ಇದನ್ನು ಜಿಗಿ ತಗೊಳ್ಳೋದು ಅಂತ ಕರಿತೀವಿ ನಮ್ಮ ಕಡೆ. ಉತ್ತರ ಕರ್ನಾಟಕ ಸೈಡೆಲ್ಲ ನಿಮಗೆ ಜೋಳದ ರೊಟ್ಟಿ ನೀವು ಮಾಡೋದು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಇದೇ ಥರ ಜೋಳದ ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು. ನೋಡಿ ಈ ಥರ ಚೆನ್ನಾಗಿ ಕೈಯಿಂದ ನಾದ್ಕೊಂಡು ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ಕೊಂಡು ಬಿಸಿ ಇರೋವಾಗಲೇ ನಾದ್ಕೊಳ್ಬೇಕು. ಆವಾಗ ಚೆನ್ನಾಗಿ ಜಿಗಿ ಬರುತ್ತೆ, ಹಿಟ್ಟು ಅಂದರೆ ಅಂಟು ಬರುತ್ತೆ. ಸೊ ನೋಡಿ ಇದನ್ನು ಸ್ವಲ್ಪ ಬಿಸಿ ಇರೋವಾಗಲೇ ನಾದ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನಾದ್ಕೊಳ್ಬೇಕು, ಕೈಗೆ ಬಿಸಿ ತಾಗಬಾರ್ದು ಅಂತ. ಇವಾಗ ನೋಡಿ ಚೆನ್ನಾಗಿ ನಾದ್ಕೊಂಡು ಇದರಿಂದ ಒಂದು ಉಂಡೆ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಗಾತ್ರದ ತೊಗೊಳ್ಳಿ. ಇವಾಗ ಬೇರೆ ಬೌಲಲ್ಲಿ ಒಂದು ಕಾಟನ್ ಬಟ್ಟೆನ ಇಟ್ಕೊಳ್ತಾ ಇದ್ದೀನಿ. ಇದು ಮೊದಲನೇ ಸ್ಟೆಪ್ಪು ಜೋಳದ ರೊಟ್ಟಿ ಮಾಡಲಿಕ್ಕೆ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೆಪ್ ಏನಂದರೆ ತವೆನ ಕಾಯಕ್ಕಿಡೋದು ಹೈ ಫ್ಲೇಮ್ನಲ್ಲಿ. ಚೆನ್ನಾಗಿ ತವೆ ಕಾಯ್ತಿರಬೇಕು. ಅಷ್ಟರೊಳಗೆ ನಾವು ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಜೋಳದ ರೊಟ್ಟಿಗೆ ಸ್ವಲ್ಪ ನಾವಿಲ್ಲಿ ಜೋಳದ ರೊಟ್ಟಿ ಮಾಡ್ತಾಯಿಲ್ಲ, ನಾನು ಹೇಳಿದ್ನಲ್ಲ ಮುಟ್ಗಿ ಮಾಡ್ತಾಯಿದ್ದೀನಿ. ತುಂಬಾ ಒಂದು ಅಥೆಂಟಿಕ್ ಆಗಿರುವಂಥ, ಅದ್ಭುತವಾಗಿರುವಂಥ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿ. ನೋಡಿ ಈ ಥರ ರೊಟ್ಟಿನ ತಟ್ಕೊಳ್ಬೇಕಾಗತ್ತೆ ಕೈಯಿಂದ. ಈ ಥರ ತಿರುಗಿಸ್ತಾ ಸ್ವಲ್ಪ ಒಣ ಹಿಟ್ಟನ್ನು ಕೆಳಗಡೆ ಹಾಕ್ಕೊಂಡು ಈ ಥರ ತಿರುಗಿಸ್ತಾ ತಟ್ಕೊಂಡ್ರೆ ತಾನಾಗಲೇ ದೊಡ್ಡದಾಗತ್ತೆ. ಸೊ ನಿಮಗೆ ಮೊದಲೇ ಸಾರಿ ಮಾಡ್ತಾಯಿದ್ರೆ ಸ್ವಲ್ಪ ಅರ್ಧದಷ್ಟು ತಟ್ಕೊಂಡು ಈ ಥರ ಅರ್ಧದಷ್ಟು ಲಟ್ಟಣಿಗೆಯಿಂದ ಈ ಥರ ಈಸಿಯಾಗಿ ಲಟ್ಟಿಸಿ ಅಗಲ ಮಾಡ್ಕೊಳ್ಬೋದು. ಈ ನಾವಿಲ್ಲಿ ಮುಟ್ಗಿ ಮಾಡ್ತಿರೋದ್ರಿಂದ ಜೋಳದ ರೊಟ್ಟಿ ಆದರೆ ತೆಳುವಾಗಿ ಲಟ್ಟಿಸ್ಬೇಕಾಗತ್ತೆ. ನಾನಿಲ್ಲಿ ಮುಟ್ಗಿ ಮಾಡ್ತಿರೋದ್ರೆ ಸ್ವಲ್ಪ ದಪ್ಪವಾಗಿ ರೊಟ್ಟಿನ ಲಟ್ಟಿಸ್ಬೇಕಾಗತ್ತೆ. ಇವಾಗ ನೋಡಿ ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ನೋಡಿ ತವೆ ಕೂಡ ಚೆನ್ನಾಗಿ ಕಾಯ್ದಿದೆ. ಇವಾಗ ತವೆ ಮೇಲ್ಗಡೆ ಹಾಕ್ಕೊಳ್ಳೋಣ ರೊಟ್ಟಿನ. ಸೊ ಮೊದಲೇ ಸಾರಿ ನೀವು ರೊಟ್ಟಿ ಮಾಡೋದು ಕಲಿತಾಯಿದ್ರೆ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿ. ಸ್ವಲ್ಪ ತೆಳುವಾಗಿ ಲಟ್ಟಿಸಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ರೊಟ್ಟಿ ಕೂಡ ರೆಡಿ ಆಗುತ್ತೆ. ನಾನಿಲ್ಲಿ ಮುಟ್ಗಿ ಮಾಡೋ ತೋರಿಸ್ತಾ ಇದ್ದಿರೋದ್ರಿಂದ ಸೊ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ನೋಡಿ ನಾವು ಇಟ್ಕೊಂಡಂಥ ಬಟ್ಟೆ ಏನಿದೆ, ಕಾಟನ್ ಬಟ್ಟೆಯಿಂದ ಸ್ವಲ್ಪ ನೀರನ್ನು ತೊಗೊಂಡು ಹಿಟ್ಟಿನ ಮೇಲ್ಗಡೆ ಅಂದರೆ ರೊಟ್ಟಿ ಮೇಲ್ಗಡೆ ಹಚ್ಚಬೇಕಾಗತ್ತೆ. ರೊಟ್ಟಿ ಮೇಲ್ಗಡೆ ನೀರು ಹಚ್ಚೋದೇನಿದೆ ನೋಡಿ, ಇದು 3ನೇ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು ಜೋಳದ ರೊಟ್ಟಿ ಮಾಡಲಿಕ್ಕೆ. ನೀರು ಹಚ್ಚಿದ ತಕ್ಷಣ ನೋಡಿ ಉಬ್ಕೊಂಡು ಬರ್ತಾಯಿದೆ. ಈ ಟೈಮ್ನಲ್ಲಿ ತಿರುಗಿಸಿ ಹಾಕ್ಕೊಳ್ಬೇಕು. ಒಂದು ಕಡೆ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ದಪ್ಪವಾಗಿ ಲಟ್ಸಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕೈಯಿಂದ ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ. ನೀವು ಕೈಯಿಂದ ಬೇಯಿಸೋಕ್ಕಾಗಲಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರಿಂದ ಕೂಡ ನೀವು ಒತ್ತಿ ಬೇಯಿಸ್ಕೊಳ್ಬೋದು ಚೆನ್ನಾಗಿ ಉಬ್ಬೋವರೆಗೂ. ಇವಾಗ ನೋಡಿ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ಈ ಮುಟ್ಗಿನ ಒಂದು ಖಾರದ ಕಲ್ಲಲ್ಲಿ ಮಾಡ್ತಾರೆ, ಅಂದರೆ ಕುಟ್ಟೋ ಕಲ್ಲಿರ್ತಿ ದೊಡ್ಡದಾಗಿರೋದು ಅದರಲ್ಲಿ ಮಾಡ್ತಾರೆ. ನನ್ನ ಹತ್ರ ಇಲ್ಲ, ಇವಲ್ಲಿ ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ಮಾಡ್ತಿದ್ದೀನಿ. ರೊಟ್ಟಿನ ಬಿಸಿ ಇರೋವಾಗಲೇ ಈ ಸ್ಟೆಪ್ಗಳನ್ನ ಮಾಡಿ ತಣ್ಣಗಾಗೋವರೆಗೂ ರೊಟ್ಟಿನ ಬಿಡಬಾರ್ದು, ಬಿಸಿ ಆಗಿರಬೇಕು. ಆವಾಗಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ. 1-2 ಬೆಳ್ಳುಳ್ಳಿ ಹೆಸರು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ನಾವು ಮಾಡಿಟ್ಕೊಳ್ಳೋಂಥ ಖಾರ ಏನಿದೆ ಅದನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಕುಟ್ಟಾಣಿ ಕಲ್ಲಿಂದ ಇದನ್ನು ಅರ್ಧದಷ್ಟು ಕುಟ್ಟಬೇಕಾಗತ್ತೆ.
ಅರ್ಧದಷ್ಟು ಕುಟ್ಟಾದಮೇಲೆ ನೆಕ್ಸ್ಟ್ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಅಮೃತದಷ್ಟೇ ರುಚಿ ಅಂತ ಹೇಳ್ತೀನಿ. ಇದ್ರ ಮುಂದೆ ಯಾವುದೇ ಮೃಷ್ಟಾನ್ನ ನಿಮ್ಮ ಮುಂದೆ ತಂದಿಟ್ಟರು ಝೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಹೋಟೆಲ್ ರೆಸ್ಟೋರೆಂಟ್ ಊಟಕ್ಕಿಂತ ತುಂಬಾ 10 ಪಟ್ಟು ಜಾಸ್ತಿ ರುಚಿಯಾಗಿರುವಂಥ, ಹೊಟ್ಟೆಗೆ ತೃಪ್ತಿಯಾಗುವಂಥ ಒಂದು ರೆಸಿಪಿ. ಅಷ್ಟು ಚೆನ್ನಾಗಿರುತ್ತೆ ಮುಟ್ಗಿ. ಅದರಲ್ಲೂ ಅಜ್ಜಿ ಮಾಡಿಕೊಡ್ತಾಯಿದ್ರೆ ಅದರ ರುಚಿನೇ ಬೇರೆ, ಆ ಕೈಯಲ್ಲೇ ಅಮೃತ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿರ್ತಿತ್ತು ನಮ್ಮ ಅಜ್ಜಿ ಮಾಡಿಕೊಡ್ತಾಯಿದ್ರು. ಎಷ್ಟು ಚೆನ್ನಾಗಿರ್ತಿತ್ತಂದರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾಯಿದ್ವಿ. ಇವಾಗ ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನಂತೂ. ನೋಡಿ ಈ ಥರ ಕೈಯಿಂದ ಕೂಡ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಉಂಡೆ ಕಟ್ಟು ಮುಷ್ಟಿಯಿಂದ ಮಾಡುವಂಥದ್ದಾಗಿದ್ದರಿಂದ ಇದನ್ನು ಮುಟ್ಗಿ ಅಂತ ಕರಿತೀವಿ. ಜೋಳದ ರೊಟ್ಟಿ ಮುಟ್ಗಿ ಅಥವಾ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ತುಂಬಾ ಫೇಮಸ್. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದನ್ನು ಮಾಡಿಸ್ಕೊಂಡು ತಿಂತೀರಾ ಇವಾಗಲೂ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಸೊ ನೋಡಿ ಇವಾಗ ಮುಟ್ಗಿ ರೆಡಿಯಾಗಿದೆ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಹಾಗೆ ಮೊಸರು ಜೊತೆ ಕೂಡ ತಿನ್ಬೋದು. ಈ ಥರ ಎಲ್ಲ ಹಳೆಯ ಕಾಲದ ರೆಸಿಪಿಗಳನ್ನ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ತಾ ಇರಿ. ಹಳೇದು ಯಾವುದು ಅಳಿಸೋಗ್ಬಾರ್ದು. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಹಳೆಯ ಕಾಲದ ರೆಸಿಪಿಗಳನ್ನ, ಹಳೆಯ ಕತೆಗಳನ್ನ ಹೇಳ್ತಾ ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡಿ. ಅವರು ಕೂಡ ಇಷ್ಟಪಟ್ಟು ತಿಂತಾರೆ, ಹಾಗೆ ನೆನಪಿನಲ್ಲಿ ಕೂಡ ಇಟ್ಕೊಳ್ತಾರೆ. ಸೊ ಇವತ್ತಿನ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಅಂತ ಅನಿಸಿದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳು ಕೂಡ ನಮ್ಮ ಪೇಜ್ಗಳಿದೆ, ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು.